ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲು ಹಕ್ಕಿಗಳಾಗಿದ್ದಾರೆ. ಪ್ರತಿನಿತ್ಯವೂ ಕೂಡ ಜೈಲಿನಲ್ಲಿ ನರಕ ನೋಡ್ತಾ ಇದ್ದಾರೆ. ಈಗ ದರ್ಶನ್ ಇದೇ ಪವಿತ್ರ ಗೌಡಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಹೌದು, ನಟ ದರ್ಶನ್ ಹೆಚ್ಚುವರಿ ಬೆಡ್ಡು ಪವಿತ್ರ ಗೌಡ ಮನೆ ಊಟಕ್ಕೆ ಕುತ್ತನ್ನ ಈಗ ಬಂದಿರುವಂಥದ್ದು. ಒಬ್ಬರಿಗೆ ನೀಡಿದರೆ ಎಲ್ಲರೂ ಕೇಳ್ತಾರೆ. ಜೈಲಿನಲ್ಲಿ ಎಲ್ಲರೂ ಕೂಡ ಸಮಾನರು. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳಿಂದ ದಿನಕ್ಕೊಂದು ಅರ್ಜಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕೈದಿಗಳಿಗೆ ನೀಡುವ ಆಹಾರ, ಬಟ್ಟೆ, ಹಾಸಿಗೆಯ ವಿಚಾರದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾರಾಗೃಹ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಸುದೀರ್ಘವಾದಂತಹ ಸುತ್ತೋಲೆಯೊಂದನ್ನು ಹೊರಡಿಸಿದ್ದಾರೆ. ಯಾವುದೇ ಕೈದಿ, ವಿಚಾರಣಾಧೀನ ಕೈದಿಗೆ ಹೊರಗಿನ ಆಹಾರವನ್ನು ಕೊಡಕೂಡದು ಅಂಥೇಳಿ ಸ್ಟ್ರಿಕ್ಟ್ ಆಗಿಯೇ ಹೇಳಿದ್ದಾರೆ. ಜೈಲಿನಲ್ಲಿ ಊಟ ಉತ್ತಮ ಅಂಥೇಳಿ FSSAI ಪ್ರಮಾಣೀಕರಿಸಿದೆ. ಹಾಗಾಗಿ ಜೈಲೂಟವನ್ನೇ ಕೊಡಬೇಕು. ಯಾವುದೇ ಕಾರಣಕ್ಕೂ ಬೇರೆ ಮನೆಯಿಂದ ಊಟ ಬರೋದು, ಹಾಸಿಗೆ ದಿಂಬು ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ ವಿಚಾರಣಾಧೀನ ಕೈದಿಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಹೊರಗಿಂದ ಏನೇನು ತಂದು ಕೊಡಬಹುದು? ಹಣ್ಣು, ಆಹಾರವನ್ನು ನೀಡಬಹುದಾಗಿದೆ. ಅದು ಕೂಡ 2 kg ಮೀರುವಂತಿಲ್ವಂತೆ. ಡ್ರೈ ಫ್ರೂಟ್ಸು, ಬೇಕರಿ ಐಟಮ್ಸ್ ತಂದು ಕೊಡ್ತೀರಿ ಅಂದರೆ ಅದು 500 ಗ್ರಾಮ್ಗಿಂತ ಜಾಸ್ತಿ ಇರುವಂತಿಲ್ಲಂತೆ. 2 ಜೊತೆ ಬಟ್ಟೆ ಇರಬೇಕು, ಜೊತೆಗೆ ಒಳ ಉಡುಪು 2 ಜೊತೆಗೆ ಮಾತ್ರ ಅವಕಾಶ ಇರುತ್ತಂತೆ. ಪವಿತ್ರ ಗೌಡಗೆ ಮನೆ ಊಟಕ್ಕೂ ಕೂಡ ಅವಕಾಶವಿಲ್ಲ ಅಂಥೇಳಿ ಪರಪ್ಪನ ಅಗ್ರಹಾರದಲ್ಲಿ DGP ಅಲೋಕ್ ಕುಮಾರ್ ಅವರು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಸಹಜವಾಗಿಯೇ ಇದು ದರ್ಶನ್ ಮತ್ತು ಪವಿತ್ರ ಗೌಡಗೆ ಮತ್ತೊಂದು ಬಿಗ್ ಶಾಕನ್ನು ಕೊಟ್ಟಂತಾಗಿದೆ.